ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾನಲ್ನ ಡೇ 33ಗೆ ಎಲ್ರಿಗೂ ಸ್ವಾಗತ. ಎಂದಿನಂತೆ ಇವತ್ತಿನ ನನ್ನ ಯೋಗ ಕ್ಲಾಸ್ ಮುಗಿಸಿ ನನ್ನ ಶಾಪಿಗೆ ಬರ್ತಾ ಇದ್ದೀನಿ. ಹಾಗೆ ಜೊತೆಗೆ ಒಂದು ವ್ಲಾಗ್ ಮಾಡಬೇಕಿತ್ತು, ಸೊ ಅದನ್ನು ಕಂಪ್ಲೀಟ್ ಮಾಡಿದೆ. ಈ ನಡುವೆ ಐ ಆಮ್ ರಿಯಲಿ ಸಾರಿ, ನನಗೆ ಪ್ರಾಪರಾಗಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿಲ್ಲ. ಬಟ್ ವೀಡಿಯೋಸ್ ಮಾಡ್ಕೊತಿದ್ದೀನಿ, ಅದನ್ನು ಎಡಿಟಿಂಗ್ ಮಾಡೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗ್ತಿಲ್ಲ. ಆದಷ್ಟು ಟೈಮ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಡಸ್ ನಾಟ್ ಮೀನ್ ದಟ್ ನಾನು ಪ್ರಾಪರಾಗಿ ಮೇಂಟೈನ್ ಮಾಡ್ತಿಲ್ಲ ಅಂತ ಹೇಳಿ. ಮೇಂಟೈನ್ ಮಾಡ್ತಾ ಇದ್ದೀನಿ. ನಂದು ಹೆಲ್ತ್ ವೈಸ್ ನಾನು ಏನೇನು ಡಯಟ್ ಮಾಡಬೇಕು, ವರ್ಕೌಟ್ ಮಾಡಬೇಕು ಅದೆಲ್ಲ ಮಾಡ್ತಿದ್ದೀನಿ. ಬಟ್ ಅದನ್ನ ವೀಡಿಯೋ ಮಾಡ್ಕೊಳ್ಳೋಕೆ ನಂಗೆ ಟೈಮ್ ಸಿಗ್ತಿಲ್ಲ ಅಷ್ಟೇ. ಹಾಗಾಗಿ ಸ್ವಲ್ಪ ಅಪ್ಲೋಡ್ ಮಾಡೋದ್ರಲ್ಲಿ 1 or 2 ಡೇಸ್ ಲೇಟ್ ಆಗ್ತಾ ಇದೆ. ಮತ್ತು ಇದೇ ಅವತ್ತು ನಾನು ಹೋಗಿ ಡಿಸೈನ್ ಕಲರ್ ಎಲ್ಲ ಸೆಲೆಕ್ಟ್ ಮಾಡಿ ತೊಗೊಂಬಂದಂಥ ಟೇಬಲ್ ನಾನೇ ರೆಡಿ ಮಾಡಿಸಿದ್ದು. ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಆ ಡಿಸೈನ್, ಆ ಪ್ಯಾಟ್ರನ್ ಎಲ್ಲ. ಬಿಕಾಸ್ ನನ್ನ ಹತ್ರ ಮುಂಚೆ ಇದ್ದಿದ್ದು ಸ್ವಲ್ಪ ಚಿಕ್ಕದಿತ್ತು, ಅದು ನಮ್ಮ ಟೇಲರ್ಸ್ ಮತ್ತು ಮಾಸ್ಟರ್ಸ್ಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಒಂದಿಷ್ಟು ಈ ಥರ ಟೇಬಲ್ಗಳನ್ನ ಮಾಡಿಸ್ಕೊಂಡೆ. ಆನಂತರ ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್ ಶೇಕ್ ಕುಡಿದೆ. ಅದಾದಮೇಲೆ ಎಲ್ಲರೂ ಕೆಲಸಗಳನ್ನ ಮಾಡ್ತಾಯಿದ್ರು, ನಾನು ಕೆಲಸಗಳನ್ನ ಚೆಕ್ ಮಾಡಿಕೊಂಡು ಗ್ರೀನ್ ಟೀ ಕುಡಿದೆ. ಮಧ್ಯಾಹ್ನಕ್ಕೆ ಇವತ್ತು ಊಟಕ್ಕೆ ನಾನು ತರಕಾರಿಗಳನ್ನ ತಿನ್ನೋದು, ಯಾಕಂದರೆ ಇವಾಗ ಟೈಮ್ ಸಿಕ್ಕಿಲ್ಲ ನನಗೆ. ಸೊ ಏನೂ ತಿಂದೇನೂ ಇರೋಕ್ಕಾಗಲ್ಲ, ಅದಕ್ಕೆ ಇದರಲ್ಲೇ ಮ್ಯಾನೇಜ್ ಮಾಡ್ಕೊತೀನಿ ಇವತ್ತು ಕ್ಯಾರೆಟ್ ಆ್ಯಂಡ್ ಕುಕುಂಬರಲ್ಲಿ. ಹಾಗೆ ಇವತ್ತು ಕ್ಲೈಂಟ್ಸ್ ತುಂಬ ಜಾಸ್ತಿ ಇದ್ದರು. ಸೊ ಆ ಮುದ್ದು ಪುಟಾಣಿ ನೋಡಿ ಮಲ್ಕೊಂಡು ಆರಾಮಾಗಿ ಮೊಬೈಲ್ ನೋಡ್ತಿದ್ದಾರೆ, ಜೊತೆಗೆ ಅವ್ರ ಪೇರೆಂಟ್ಸ್ ಬಟ್ಟೆಗಳನ್ನ ನೋಡ್ತಿದ್ದಾರೆ. ಹೋಗೋದು ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು, ಅದಕ್ಕೆ ಇವತ್ತಿನ ನನ್ನ ಡಿನ್ನರ್ ಇಲ್ಲೇ ತಿಂತಿದ್ದೀನಿ. ಸೊ ಬ್ರೆಡ್ ಟೋಸ್ಟ್ ವೀಟ್ ಬ್ರೆಡ್ಡಿಂದ ಮಾಡಿರೋದು. ಇದನ್ನು ತಿಂದು ಇವತ್ತಿನ ದಿನ ನಾನು ಮುಗಿಸ್ತಿದ್ದೀನಿ. ನಾಳೆ ಸಿಗುವ. ಬಾಯ್.